ಬಿಜೆಪಿಗೆ ಬಿಗ್ ಶಾಕ್ ಆಗಿದೆ. ಈಗ ಬಿಜೆಪಿಗೆ ಶಾಸಕ ಎಸ್ಟಿ ಸೋಮಶೇಖರ್ ಕೈ ಕೊಟ್ಟಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಈ ಕ್ರಾಸ್ ವೋಟಿಂಗ್ ಮತದಾನ ಮಾಡ್ತಾರೆ ಅಂತ ಈ ಮೂರೂ ಪಕ್ಷಗಳಲ್ಲಿ ಒಂದು ಆತಂಕ ಇತ್ತು. ಆದ್ರೆ ಆ ಆತಂಕ ಸ್ವಲ್ಪ ಬಿಜೆಪಿಯಲ್ಲಿ ಜಾಸ್ತಿನೇ ಇತ್ತು. ಎಸ್ಟಿ ಸೋಮಶೇಖರ್ ಅವರ ನಡೆ ಏನಾಗುತ್ತೆ, ಕ್ರಾಸ್ ವೋಟಿಂಗ್ ಏನಾದ್ರೂ ಮಾಡ್ತಾರಾ ಅನ್ನೋ ಒಂದು ಆತಂಕ ಅಂತೂ ಬಿಜೆಪಿಯಲ್ಲಿ ಇತ್ತು. ಈಗ ಎಸ್ಟಿ ಸೋಮಶೇಖರ್ ಅವರು ಆ ರೀತಿಯಾಗಿ ಮಾಡಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ ಮೂರನೇ ಅಭ್ಯರ್ಥಿಗೆ ಎಸ್ಟಿಎಸ್ ಮತದಾನ ಹಾಕಿದ್ದಾರೆ. ಜಿಸಿ ಚಂದ್ರಶೇಖರ್ಗೆ ಮತ ಹಾಕಿದ್ದಾರೆ ಎಸ್ಟಿ ಸೋಮಶೇಖರ್. ಪಕ್ಷ ಸೂಚಿಸಿದ ವ್ಯಕ್ತಿಗೆ ಮತ ಹಾಕಿಲ್ಲ ಬಿಜೆಪಿ ರೆಬೆಲ್ ಶಾಸಕ. ಮತ್ತೊಬ್ಬರು ರೆಬೆಲ್ ಶಾಸಕರು ಕೂಡ ಇದ್ದಾರೆ. ಒಟ್ಟಾರೆ ಎಸ್ಟಿ ಸೋಮಶೇಖರ್ ಅವರು ಇದೀಗ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ವೋಟಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳಿದ್ರು. ಸರ್ಕಾರಿ ಶಾಲೆಗಳಿಗೆ ಯಾರು ಅನುದಾನ ಕೊಡ್ತಾರೋ ಅಥವಾ ಕುಡಿಯೋ ನೀರಿಗೆ ಯಾರು ಅನುದಾನ ಕೊಡ್ತಾರೋ ಖಂಡಿತ ನಾನು ಅವ್ರಿಗೆ ಮತದಾನ ಆಗ್ತೀನಿ ಅಂತ. ಎಲ್ಲೋ ಒಂದ್ ಕಡೆ ಅವರ ಒಂದು ಹೇಳಿಕೆ. ಇದೀಗ ಅವರು ಕ್ರಾಸ್ ವೋಟಿಂಗ್ ಕೂಡ ಮಾಡಿದ್ದಾರೆ. ಪಕ್ಷ ಸೂಚಿಸಿದ ವ್ಯಕ್ತಿಗೆ ಮತ ಹಾಕಿಲ್ಲ ಬಿಜೆಪಿ ರೆಬೆಲ್ ಶಾಸಕ. ರಾಜ್ಯಸಭೆ ಚುನಾವಣೆಯಲ್ಲಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ ಮೂರನೇ ಅಭ್ಯರ್ಥಿಗೆ ಎಸ್ಟಿಎಸ್ ಮತದಾನ ಮಾಡಿದ್ದಾರೆ. ಜಿಸಿ ಚಂದ್ರಶೇಖರ್ಗೆ ಮತ ಹಾಕಿದ್ದಾರೆ ಎಸ್ಟಿ ಸೋಮಶೇಖರ್. ರಾಜ್ಯಸಭೆ ಚುನಾವಣೆಯಲ್ಲಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಬಿಜೆಪಿಗೆ ಕೈ ಕೊಟ್ಟಿದ್ದಾರೆ ಶಾಸಕ ಎಸ್ಟಿ ಸೋಮಶೇಖರ್. ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂತ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಅಷ್ಟೆಲ್ಲ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ರು, ನಾವು ಕುಪೇಂದ್ರ ರೆಡ್ಡಿನೂ ಕೂಡ ಗೆಲ್ಸ್ಕೊಂಡ್ ಬರ್ತೀವಿ ಅಂತ. ಆದ್ರೆ ಇಲ್ಲಿ ಅದು ಉಲ್ಟಾ ಆಗಿದೆ. ಬಿಜೆಪಿಗೆ ಶಾಕ್ ಕೊಟ್ಬಿಟ್ಟಿದ್ದಾರೆ ಬಿಜೆಪಿ ಶಾಸಕ ಆಗಿರುವಂತ ಎಸ್ಟಿ ಸೋಮಶೇಖರ್ ಅವರು. ಈ ಶಾಕ್ನ ಹೇಗ್ ತಡ್ಕೊಳ್ಳುತ್ತೆ ಬಿಜೆಪಿ, ಅಥವಾ ಮುಂಚಿತವಾಗಿ ಇದು ಒಂದು ಲೆಕ್ಕಾಚಾರ ಆಗಿತ್ತಾ? ಎಸ್ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ನಡೆದಿತ್ತ? ಒಂದ್ ವೇಳೆ ಗೊತ್ತಿದ್ರು ಕೂಡ ಯಾಕೆ ಅವರನ್ನ ಮನವೊಲಿಸಿಲ್ಲ ಬಿಜೆಪಿ? ಸೋಮಶೇಖರ್ ಅವರ ನಡೆ ಏನಾಗುತ್ತೆ ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿತ್ತು. ಇದೀಗ ಅವರ ನಡೆ ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ಗೆ ಅವರು ಮತದಾನ ಮಾಡಿದ್ದಾರೆ. ಶಾಸಕ ಎಸ್ಟಿಎಸ್ ಅಡ್ಡ ಮತದಾನದ ಹಿಂದೆ ಹಲವು ರಹಸ್ಯ ಇದೆ. ಬಿಜೆಪಿಯಲ್ಲಿ ಎಸ್ಟಿಎಸ್ ವಿರುದ್ಧವೇ ಹಲವರಿಂದ ಷಡ್ಯಂತ್ರ ನಡೀತಾ ಇತ್ತು. ಎಸ್ಟಿಎಸ್ಗೆ ಸಂಬಂಧಿಸಿದಂತ ಆಡಿಯೋ ರಿಲೀಸ್ ಕೂಡ ಆಗಿತ್ತು. ಕುತಂತ್ರದ ಬಗ್ಗೆ ದೂರು ನೀಡಿದ್ರು ಬಿಜೆಪಿ ಕ್ರಮ ಕೈಗೊಂಡಿಲ್ಲ. ಬಿಜೆಪಿ ಎಲ್ಲಾ ಸಭೆಯಿಂದಲೂ ಕೂಡ ಬಿಜೆಪಿ ಶಾಸಕರು ದೂರವೇ ಇದ್ರು. ಕಾಂಗ್ರೆಸ್ನ ಪ್ರತಿ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಎಸ್ಟಿ ಸೋಮಶೇಖರ್ ಅವರು ಹಾಜರಾಗಿದ್ರು. ಬಹಿರಂಗವಾಗಿ ಸಿಎಂ ಡಿಸಿಎಂ ಜೊತೆ ಎಸ್ಟಿ ಸೋಮಶೇಖರ್ ಅವರು ಕಾಣಿಸಿಕೊಳ್ತಿದ್ರು. ಆ ಸಂದರ್ಭದಲ್ಲೂ ಕೂಡ ಬಿಜೆಪಿಯ ಯಾವ ನಾಯಕ ಕೂಡ ಕರೆದು ಅವ್ರ ಜೊತೆ ಮಾತನಾಡಿಲ್ಲ, ಮನವೊಲಿಸೋದ್ರಲ್ಲಿ ಯಶಸ್ವಿಯಾಗಿಲ್ಲ. ಅಥವಾ ಆ ಷಡ್ಯಂತ್ರ ಏನ್ ನಡೀತಾ ಇದ್ದು ಅದನ್ನ ಸರಿಪಡಿಸುವಂತ ಕೆಲಸಕ್ಕೆ ಬಿಜೆಪಿ ನಾಯಕರು ಯಾರು ಕೂಡ ಮುಂದಾಗ್ಲಿಲ್ಲ. ಅದರ ಪರಿಣಾಮನೇ ಈ ಕ್ರಾಸ್ ವೋಟಿಂಗ್. ಬಿಜೆಪಿಗೆ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ. ಹೇಗಾದ್ರೂ ಮಾಡಿ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು ಅಂತ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಯ್ತು. ಇದೀಗ ಬಿಜೆಪಿಗೆ ಶಾಕ್ ಕೊಟ್ಬಿಟ್ಟಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ಹಾಗಿದ್ರೆ ವಾಟ್ ನೆಕ್ಸ್ಟ್? ಎಸ್ಟಿ ಸೋಮಶೇಖರ್ ಅವರ ನಡೆ ಏನಾಗುತ್ತೆ? ಈ ಚುನಾವಣೆ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದು ಕನ್ಫರ್ಮ್ ಆಗುತ್ತಾ? ಈ ರೀತಿಯಾದಂತ ಪ್ರಶ್ನೆಗಳು ಸಹಜವಾಗಿ ಮುಂದೆ ಬರುತ್ತೆ. ಯಾಕಂದ್ರೆ ಈಗಾಗಲೇ ಅವರು ಒಂದ್ ಹೆಚ್ಚು ಕಾಲ ಆಚೆ ಇಟ್ಬಿಟ್ಟಿದ್ದಾರೆ. ಬಿಜೆಪಿ ವಿರುದ್ಧನೇ ನಡ್ಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ಹಾಕಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಾ ಗ್ಯಾರಂಟಿ ಕಾರ್ಯಕ್ರಮಗಳು ಕೂಡ ಎಸ್ಟಿಎಸ್ ಹಾಜರಾಗ್ತಾ ಇದ್ರು, ಅವ್ರ ಜೊತೆ ಗುರುತಿಸ್ಕೊಳ್ತಾ ಇದ್ರು. ಬಹಿರಂಗವಾಗಿ ಸಿಎಂ ಡಿಸಿಎಂ ಜೊತೆ ಕಾಣಿಸ್ಕೊಳ್ತಾ ಇದ್ರು ಎಸ್ಟಿ ಸೋಮಶೇಖರ್ ಅವರು. ಎಸ್ಟಿಎಸ್ ಅಡ್ಡ ಮತದಾನದ ಹಿಂದೆ ಹಲವು ಲೆಕ್ಕಾಚಾರ ಇದೆ. ಲೋಕಸಭಾ ಚುನಾವಣೆಗೆ ಎಲ್ಲೆಂದಲೇ ಸಂದೇಶ ರವಾನೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಶವಂತಪುರ ಟಾರ್ಗೆಟ್ ಮಾಡಿದ್ರ ಡಿಕೆ ಬ್ರದರ್ಸ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸೇರುವ ಯಶವಂತಪುರ ಕ್ಷೇತ್ರ ಎಸ್ಟಿಎಸ್ ಸೆಳೆಯುವ ಮೂಲಕ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಎಸ್ಟಿಎಸ್ ಅಡ್ಡ ಮತದಾನದ ಹಿಂದೆ ಹಲವು ಲೆಕ್ಕಾಚಾರ ಕೂಡ ಇದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಹೈಕಮಾಂಡ್ ಆಗಿರಬಹುದು ಅಥವಾ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಕ್ಕೂ ಆಗಿರಬಹುದು ಸಂದೇಶವನ್ನ ರವಾನಿಸಿದ್ದಾರೆ. ಯಶವಂತಪುರ ಟಾರ್ಗೆಟ್ ಮಾಡಿದ್ರ ಡಿಕೆ ಬ್ರದರ್ಸ್.
ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಯಶವಂತಪುರ ಕ್ಷೇತ್ರ ಸೇರುತ್ತೆ. ಹೀಗಾಗಿ ಎಸ್ಟಿಎಸ್ ಸೆಳೆಯುವ ಮೂಲಕ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಇದೀಗ ಎಲ್ಲೋ ಒಂದ್ ಕಡೆ ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಕಾಂಗ್ರೆಸ್ನವರು ಯಶಸ್ವಿಯಾಗಿದ್ದಾರೆ. ಒಟ್ಟಾರೆ ಎಸ್ಟಿಎಸ್ ಅಡ್ಡ ಮತದಾನದ ಹಿಂದೆ ಸಾಕಷ್ಟು ಒಂದು ಲೆಕ್ಕಾಚಾರ ಕೂಡ ಇದೆ. ಯಾಕಂದ್ರೆ ಬಹಿರಂಗವಾಗಿ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಆಗ್ಲೂ ಕೂಡ ಬಿಜೆಪಿಯ ನಾಯಕರು ಎಚ್ಚೆತ್ತುಕೊಂಡಿಲ್ಲ. ಅವರ ವಿರುದ್ಧ ಸಾಕಷ್ಟು ಷಡ್ಯಂತ್ರ ನಡೀತಾ ಇತ್ತು ಬಿಜೆಪಿಯಲ್ಲಿ. ಅದರ ಪರಿಣಾಮವೇ ಈ ದೊಡ್ಡ ಶಾಕ್ ಅನ್ನ ಎಸ್ ಟಿ ಸೋಮಶೇಖರ್ ಅವರು ನೀಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಸಮಾಧಾನ ಪಡಿಸುವಲ್ಲಿ ಬಿಜೆಪಿ ಸೋಲ್ತು. ಎಸ್ಟಿಎಸ್ ಬಂಡಾಯ ಆರಿಸುವಲ್ಲಿ ವಿಫಲವಾದ್ರು ನಾಯಕರು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಆಗುತ್ತಾ ಇದರಿಂದ ಭಾರಿ ಹಿನ್ನಡೆ. ನಿನ್ನೆ ಕೂಡ ಕಾಂಗ್ರೆಸ್ ನಾಯಕರನ್ನ ಎಸ್ ಟಿ ಸೋಮಶೇಖರ್ ಭೇಟಿಯಾಗಿದ್ರು. ಹಿಲ್ಟನ್ ಹೋಟೆಲ್ನಲ್ಲಿ ಕೈ ನಾಯಕರ ಜೊತೆ ಎಸ್ ಟಿ ಸೋಮಶೇಖರ್ ಅವರು ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಇದೆಲ್ಲವೂ ಕೂಡ ಬಿಜೆಪಿ ನಾಯಕರಿಗೆ ಗೊತ್ತಿದ್ರು ಸುಮ್ಮನೆ ಆದ್ರ ಏನು ಮಾಡೋಕ್ಕಾಗದ ಪರಿಸ್ಥಿತಿನಲ್ಲಿ ಬಿಜೆಪಿ ನಾಯಕರು ಕೈ ಚೆಲ್ಲಿ ಕೂತ್ಕೊಂಡ್ರ ಅಂತ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಎಸ್ ಟಿ ಸೋಮಶೇಖರ್ ಅವರು 3 ತಿಂಗಳ ಹಿಂದೆಯಿಂದಲೂ ಕೂಡ ಅವರು ಅಸಮಾಧಾನಗೊಂಡಿದ್ರು. ಅವರನ್ನ ಪಕ್ಷದಲ್ಲಿ ಯಾರು ಕೂಡ ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಮುಂದಾಗಿರ್ಲಿಲ್ಲ. ಅದರ ಪರಿಣಾಮ ಇವತ್ತು ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿ ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರಾಗಿರ್ಬೋದು ಅಥವಾ ಜೆಡಿಎಸ್ ಅಲ್ಲಿ ಇರೋರು ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು ಇದು ದೊಡ್ಡ ಒಂದ್ ರೀತಿ ಆಘಾತ ಅಂತಾನೆ ಹೇಳ್ಬೋದು. ಇಲ್ಲಿಂದ ಅವರ ನಡೆ ಬಹಳ ಕುತೂಹಲ ಇದೆ. ಒಟ್ಟಾರೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಂಗ ಆಗಿದೆ ಎಸ್ಟಿಎಸ್. ಅದು ಬಿಜೆಪಿಗೆ ಹೈಕಮಾಂಡ್ ಆಗಿರ್ಬೋದು ಅಥವಾ ಬಿಜೆಪಿ ಪಕ್ಷದ ನಾಯಕರಿಗಾಗಿರ್ಬೋದು, ವಿಜಯೇಂದ್ರ ಅವ್ರಿಗಾಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು. ಯಾಕಂದ್ರೆ ಬಹಳ ಆಪ್ತರು ಆರ್ ಅಶೋಕ್ಗೆ ಎಸ್ ಟಿ ಸೋಮಶೇಖರ್ ಅವರು. ಯಾಕೆ ಅವರು ಕರೆಸಿ ಮಾತನಾಡಿಲ್ಲ? ಈ ರೀತಿಯಾದಂತಹ ಅಸಮಾಧಾನ ಇದ್ದಂತ ಸಂದರ್ಭದಲ್ಲೂ ಕೂಡ ಆ ಭಿನ್ನಮತ ಅಥವಾ ಏನಿದೆ ಅದನ್ನ ಶಮನ ಮಾಡುವಂತ ಪ್ರಯತ್ನ ಯಾಕೆ ಅಶೋಕ್ ಅವರು ಮುಂದಾಗ್ಲಿಲ್ಲ? ಎಲ್ಲೋ ಒಂದ್ ಕಡೆ ಇದು ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ಫೇಲಿಯರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರಾಜ್ಯಸಭಾ ಚುನಾವಣೆನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ನಾಯಕರು. ಆದ್ರೆ ಇದಕ್ಕಿಂತ ದೊಡ್ಡ ಶಾಕ್ ಬಿಜೆಪಿಗೆ ಬೇಕಾ? ಬಿಜೆಪಿ ವಿಪ್ ವಿರುದ್ಧ ಸ್ಪೀಕರ್ಗೆ ದೂರು ನೀಡಲು ಇದೀಗ ಬಿಜೆಪಿಯಲ್ಲಿ ಚರ್ಚೆ ನಡೀತಾ ಇದೆ. ಪಕ್ಷ ಸೂಚಿಸಿದ ವ್ಯಕ್ತಿಗೆ ಮತ ಹಾಕ್ಲಿಲ್ಲ ಸೋಮಶೇಖರ್ ಅವರು. ಹೀಗಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ. ಅಡ್ಡ ಮತದಾನ ಮಾಡಿದ್ದ ಎಸ್ ಟಿ ಸೋಮಶೇಖರ್ ವಿರುದ್ಧ ಇದೀಗ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅವರ ವಿರುದ್ಧ ದೂರು ನೀಡಲು ಕೂಡ ಇದೀಗ ಚರ್ಚೆ ನಡೀತಾ ಇದೆ. ಸ್ಪೀಕರ್ಗೆ ದೂರು ನೀಡೋದಕ್ಕೆ ಬಿಜೆಪಿಯಲ್ಲಿ ಚರ್ಚೆ ನಡೀತಾ ಇದೆ. ಒಟ್ಟಾರೆ ಈಗ ಮತ್ತೊಬ್ಬ ಅಭ್ಯರ್ಥಿ ಯಾರಾದ್ರೂ ಕ್ರಾಸ್ ವೋಟಿಂಗ್ ಮಾಡಬಹುದಾ? ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಹಾಕಬಹುದಾ? ಸಹಜವಾಗಿ ಈಗ ಬಿಜೆಪಿಗೆ ಒಂದೊಂದು ರೀತಿಯ ಆತಂಕ ಹೆಚ್ಚಾಗ್ತಾ ಇದೆ. ಈಗ ಸೋಮಶೇಖರ್ ಅವರ ನಡೆ ಬಹಳ ಸ್ಪಷ್ಟವಾಗಿ ಈ ಚುನಾವಣೆಯಲ್ಲಿ ಗೊತ್ತಾಯ್ತು. ಹಾಗಿದ್ರೆ ಮುಂದಿನ ಅಭ್ಯರ್ಥಿ ಇನ್ನೊಬ್ರು ಇದ್ದಾರೆ. ಸೊ ಅವರ ನಡೆ ಬಗ್ಗೆನೂ ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡ್ತಾ ಇದೆ. ಅದರ ಜೊತೆಗೆ ಶಾಕ್ ಕೂಡ ಎದುರಾಗಬಹುದಾದಂತ ಸಾಧ್ಯತೆ ಇದೆ. ಬಿಜೆಪಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ಗೆ ಶಾಕ್ ಕೊಡಬೇಕು ಅಂತ ಇದ್ರು. ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ವಿಜಯೇಂದ್ರ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಕಾಂಗ್ರೆಸ್ನ ಶಾಸಕರು ಟಚ್ ಮಾಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು. ಆದ್ರೆ ಇಲ್ಲಿಂದ ಯಾರು ಕೂಡ ಹೋಗೋದಿಲ್ಲ. ಹೀಗಾಗಿ ಬಿಜೆಪಿಗೆ ಎಸ್ ಟಿ ಸೋಮಶೇಖರ್ ಅವರು ಶಾಕ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಬಿಜೆಪಿಯಿಂದನೂ ನಮ್ಗೆ ಓಟ್ ಬರುತ್ತೆ, ಜೆಡಿಎಸ್ ಇಂದನೂ ಕೂಡ ನಮ್ಗೆ ಓಟ್ ಬರುತ್ತೆ ಅಂತ. ಯಾಕಂದ್ರೆ ಜೆಡಿಎಸ್ ಅಲ್ಲೂ ಕೂಡ ಸಾಕಷ್ಟು ಜನ ಅಸಮಾಧಾನಗೊಂಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಹಿನ್ನೆಲೆ ತಕ್ಷಣ ಅಶೋಕ್ರನ್ನ ಭೇಟಿಯಾಗಿದ್ದಾರೆ ಸುನಿಲ್ ಕುಮಾರ್. ಪೋಲಿಂಗ್ ಏಜೆಂಟ್ ಆಗಿದ್ದು ಸುನಿಲ್ ಕುಮಾರ್. ಹೀಗಾಗಿ ಆರ್ ಅಶೋಕ್ ಅವ್ರನ್ನ ಭೇಟಿಯಾಗಿದ್ದಾರೆ. ಆರ್ ಅಶೋಕ್ ಚೇಂಬರ್ ನಲ್ಲಿ ಭೇಟಿಯಾಗಿ ಚರ್ಚೆ ಕೂಡ ಮಾಡ್ತಿದ್ದಾರೆ ಸುನಿಲ್ ಕುಮಾರ್. ಕುಮಾರಸ್ವಾಮಿ, ಅಶೋಕ್ ಅವರು ಕೂಡ ಈ ಒಂದು ಚರ್ಚೆಯಲ್ಲಿ ಇದ್ದಾರೆ. ಮುಂದಿನ ಬೆಳವಣಿಗೆಯ ಬಗ್ಗೆ ನಾಯಕರು ಚರ್ಚೆಯನ್ನ ಮಾಡುತ್ತಿದ್ದಾರೆ. ಮುಂದೆ ಏನ್ ಮಾಡಬೇಕು ಎಂಬುದರ ಬಗ್ಗೆ ಇದೀಗ ಚರ್ಚೆಯನ್ನ ಮಾಡುತ್ತಿದ್ದಾರೆ. ಒಂದು ಕಡೆ ಕಂದಕೂರವರು ಕೂಡ ಜೆಡಿಎಸ್ ನ ಆಟಡಿಸ್ತಿದ್ದಾರೆ. ಎಲ್ಲ ನಾಯಕರು ಕರೆ ಮಾಡಿದ್ರು ಕೂಡ ಅವ್ರ ಕರೆಯನ್ನ ಸ್ವೀಕರಿಸಿರ್ಲಿಲ್ಲ. ಇದೀಗ ಎಸ್ ಟಿ ಸೋಮಶೇಖರ್ ಅವರು ಕೂಡ ಶಾಕ್ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ರೆ ಬಿಜೆಪಿ ಜೆಡಿಎಸ್ಗೆ ಹಿನ್ನಡೆ ಎದುರಾಗಬಹುದಂತ ಎಲ್ಲಾ ಸಾಧ್ಯತೆಗಳು ಕೂಡ ಖಚಿತವಾಗ್ತಾ ಇದೆ. ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಹಿನ್ನೆಲೆ ಇದೀಗ ಸುನಿಲ್ ಕುಮಾರ್ ಅವರು, ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರು ಚರ್ಚೆ ಮಾಡ್ತಿದ್ದಾರೆ.
ಮುಂದೆ ವಾಟ್ ನೆಕ್ಸ್ಟ್ ಅಂತ ದೂರು ಕೊಡೋದಕ್ಕೂ ಕೂಡ ಎಲ್ಲ ರೀತಿಯಾಗಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಸ್ಪೀಕರ್ಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಪೋಲಿಂಗ್ ಏಜೆಂಟ್ ಆಗಿದ್ದಾರೆ ಸುನಿಲ್ ಕುಮಾರ್. ಹೀಗಾಗಿ ಆರ್ ಅಶೋಕ್ ಚೇಂಬರ್ನಲ್ಲಿ ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರ ನಡೆ ಬಗ್ಗೆ. ಒಟ್ಟಾರೆ ಈ ಬಿಜೆಪಿ ನಾಯಕರು ಕೂಡ ಈ ಒಂದು ಶಾಕ್ನಿಂದ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮುಂದಿನ ಬೆಳವಣಿಗೆ ಬಗ್ಗೆ ನಾಯಕರು ಚರ್ಚೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಟಕ್ಕರ್ ಕೊಡಲು ಹೋಗಿ ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಶಾಕ್ ಎದುರಾಯಿತು. ಇನ್ನು ಯಾರಾದರೂ ಕ್ರಾಸ್ ವೋಟಿಂಗ್ ಮಾಡಬಹುದಾದಂಥ ಸಾಧ್ಯತೆಗಳು ಕೂಡ ಇದೆ, ಹೇಳಿಕಾಗಲ್ಲ. ಒಟ್ಟಾರೆ ಈ ಎಲ್ಲಾ ಶಾಕ್ಗಳಿಂದ ಬಿಜೆಪಿ ಮತ್ತು ಜೆಡಿಎಸ್ ಹೇಗೆ ಹೊರಗಡೆ ಬರುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಓಕೆ, ಒಟ್ಟಾರೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಕ್ರಾಸ್ ವೋಟಿಂಗ್ ಮಾಡಿದ ನಂತರ ಬಿಜೆಪಿ ಜೆಡಿಎಸ್ ಅಲ್ಲಿ ಲೆಕ್ಕಾಚಾರಗಳು ಕೂಡ ಮತ್ತೊಮ್ಮೆ ಸ್ಟ್ರಾಟಜಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಬೆಳವಣಿಗೆಯಿಂದ ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಆಘಾತ ಆಗಿದೆ. ಬಹುಶಃ ಇದು ಒಂದು ಫೇಲಿಯರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರಿಗೆ ದೊಡ್ಡ ಜವಾಬ್ದಾರಿ, ಪ್ರತಿಷ್ಠೆ ಕೂಡ ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ. ಅದರ ಜೊತೆಗೆ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದೇ ಒಂದು ದೊಡ್ಡ ಮಟ್ಟಿಗೆ ಕ್ವೆಶ್ಚನ್ ಮಾರ್ಕ್. ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂತಾನೆ ಕುಪೇಂದ್ರ ರೆಡ್ಡಿನ ಇಳಿಸಿದ್ರು. ಆದ್ರೆ ಏನಾಯ್ತು, ಇವ್ರಿಗೆ ಶಾಕ್ ಕೊಟ್ರು ಎಸ್ ಟಿ ಸೋಮಶೇಖರ್ ಅವರು. ಈಗ ಆ ಶಾಕ್ ಇಂದ ಹೊರಗಡೆ ಬರಬೇಕಾಗಿದೆ. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಜೆಡಿಎಸ್ ಮತ್ತು ಬಿಜೆಪಿ ಸೇರ್ಕೊಂಡು ಕಾಂಗ್ರೆಸ್ಗೆ ಟಕ್ಕರ್ ಕೊಡಕ್ ಹೋಗಿ ಅವರೇ ಈಗ ಮುಗ್ಗರಿಸಿದ್ದಾರೆ. ಅವರಿಗೆ ದೊಡ್ಡ ಮಟ್ಟಿಗೆ ಶಾಕ್ ಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಹಾಗಿದ್ರೆ ವಾಟ್ ನೆಕ್ಸ್ಟ್, ಮುಂದೆ ಏನಾಗ್ತಾ ಇದೆ ಅಲ್ಲಿ, ಏನ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ತಾ ಇದೆ ಈಗ ಕಾಂಗ್ರೆಸ್? ದಿವ್ಯಾ, ಒಂದು ಸಂದೇಶ ಅಂತೂ ಕಾಂಗ್ರೆಸ್ನ ನಾಯಕರುಗಳು ಬಿಜೆಪಿ ಹಾಗೂ ಜೆಡಿಎಸ್ಗೆ ರವಾನೆ ಮಾಡಿದಂತೆ ಕಾಣಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಎಸ್ ಟಿ ಸೋಮಶೇಖರ್ ಅವರು, ನಾನು ದೈಹಿಕವಾಗಿ ಮಾತ್ರ ಬಿಜೆಪಿಯಲ್ಲಿದ್ದೀನಿ, ಮಾನಸಿಕವಾಗಿ ಈಗಾಗಲೇ ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತಿನ ಬೆಳವಣಿಗೆ ಆಗ್ತಾ ಇರುವಂಥದ್ದು. ಕೇವಲ ಇದು ನಿನ್ನೆ ಇವತ್ತಿನ ಒಂದು ಸ್ಟ್ರಾಟಜಿ ಅಲ್ಲ. ಮೊದಲಿಂದಲೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಬೆಳಗಾವಿಯ ಅಧಿವೇಶನದಲ್ಲೇ ಬಿಜೆಪಿಯ ಪರ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಎತ್ತಿದಾಗ ಅಲ್ಲೇ ನೇರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತಹ, ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ಒಂದು ಕೆಲಸ ಈ ಹಿಂದೆನೂ ಕೂಡ ಮಾಡಿದ್ರು. ಅದು ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನವನ್ನಗೊಂಡಿದ್ರು. ಕೇವಲ ಎಸ್ ಟಿ ಸೋಮಶೇಖರ್ ಅವರು ಒಂದೆರಡು ವಿಚಾರಕ್ಕೆ ಬಿಜೆಪಿ ನಾಯಕರುಗಳ ವಿರುದ್ಧ ಅಸಮಾಧಾನಗೊಂಡಿರಲಿಲ್ಲ. ಅವರು ಹೇಳುವಂತಹ ಒಂದು ಮಾಹಿತಿಯ ಪ್ರಕಾರ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯ ಬಿಜೆಪಿಯ ನಾಯಕರುಗಳು ವಿಫಲರಾದ್ರು ಅನ್ನುವಂಥದ್ದು ಇದನ್ನ ಆಗಿಂದಾಗಲೇ ಹೇಳ್ಕೊಂಡೇ ಬರ್ತಾ ಇದ್ರು. ನನ್ನ ಒಂದು ಅಸಮಾಧಾನವನ್ನ ಶಮನ ಮಾಡದೇ ಇದ್ರೆ, ಅಂದ್ರೆ ನನ್ನ ವಿರುದ್ಧ ಯಾರೆಲ್ಲ ಪಿತೂರಿ ಮಾಡ್ತಾ ಇದ್ದಾರೋ ಅವರನ್ನ ಶಮನ ಮಾಡದೇ ಇದ್ರೆ ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನ ಕೊಡ್ತಿದ್ರು. ಅಂದ್ರೆ ನಾನು ಈಗಾಗಲೇ ಒಂದು ಕಾಲನ್ನ ಬಿಜೆಪಿಯಿಂದ ಹೊರಗಡೆ ಇಟ್ಟಿದ್ದೀನಿ, ಹೀಗಾಗಿ ನೀವು ಎಚ್ಚೆತ್ಕೊಳ್ಳಿ ಅನ್ನುವಂತಹ ಒಂದು ಮಾತನ್ನ ಆಗಿಂದಾಗ್ಲೇ ಹೇಳುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಅದೇನೇ ಇರಲಿ, ಪಕ್ಷದ ಒಳಗೆ ಇದ್ದುಕೊಂಡು ಇದು ಎಸ್ ಟಿ ಸೋಮಶೇಖರ್ ಅವರು ಮಾಡಿದಂತಹ ಒಂದು ಕೆಲಸ. ಆದ್ರೆ ಬಿಜೆಪಿಯ ನಾಯಕರುಗಳು ಯಾವ ರೀತಿಯಾಗಿ ಎಡವಟ್ಟನ್ನು ಮಾಡಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಬಿಜೆಪಿಯ ನಾಯಕರಿಗೆ ಆಗಿಂದಾಗೆ ಎಸ್ ಟಿ ಸೋಮಶೇಖರ್ ಅವರು ಹೇಳುವಂತ ಒಂದು ಸಂದರ್ಭದಲ್ಲಿ ಅವರನ್ನ ಕರೆದು ಕೂತು ಅವರಿಗೆ ಎಚ್ಚರಿಕೆ ಕೊಡುವಂತ ಒಂದು ಕೆಲಸ ಬಿಜೆಪಿ ನಾಯಕರುಗಳು ಮಾಡಲಿಲ್ಲ. ಹೀಗಾಗಿ ಇವತ್ತು ಈ ಸಮಸ್ಯೆ ಆಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಏಟು ಎದುರೇಟು ಪೊಲಿಟಿಕ್ಸ್ ಆಗುವಂತ ಒಂದು ಸಂದರ್ಭದಲ್ಲಿ, ಆವು ಏಣಿ ಆಟ ಆಡುವಂತ ಈ ರಾಜಕಾರಣದ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮತ್ತೆ ಶಿವರಾಮ್ ಹೆಬ್ಬಾರ್ ಅವರ ಒಂದು ನಡೆ ಹೇಗಿರುತ್ತೆ ಏನಿರುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕಾಗಿತ್ತು. ಇದರಲ್ಲಿ ಜೆಡಿಎಸ್ ಜೊತೆ ಯಾವಾಗ ಮೈತ್ರಿ ಮಾಡ್ಕೊಂಡ್ರೋ ಆಗ ಎಸ್ ಟಿ ಸೋಮಶೇಖರ್ ಅವರ ಮನಸ್ಸಲ್ಲಿ ಏನಿತ್ತು ಇದು ನಾನು ಕಾರ್ಯರೂಪಕ್ಕೆ ತರುವಂತ ಒಂದು ಸಮಯ ಇದಾಗಿರ್ಬೋದು ಅನ್ನುವಂತ ಒಂದು ರೀತಿಯಲ್ಲಿ ನಿರ್ಧಾರಕ್ಕೆ ಬಂದಿದ್ದು. ಹೀಗಾಗಿ ಇವತ್ತು ವಿಪ್ ಉಲ್ಲಂಘನೆ ಮಾಡಿರುವಂತದ್ದು. ಈ ಉಪ್ಪು ಉಲ್ಲಂಘನೆ ಈ ಚುನಾವಣೆಯಲ್ಲಿ ಅಷ್ಟೇ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಹಿಂದೆ ಇದೇ 6 ವರ್ಷಗಳ ಹಿಂದೆ ಇದೇ ನಾಸಿರ್ ಹುಸೇನ್ ಮತ್ತೆ ಅಂದು ಜಿ ಸಿ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿಗಳಾಗಿದ್ರು. ಆ ಸಂದರ್ಭದಲ್ಲಿ ಜೆಡಿಎಸ್ ಅಲ್ಲಿ ಇದ್ದಂತಹ ಚಲುವರಾಯಸ್ವಾಮಿ, ಬಾಲಕೃಷ್ಣ, ಮಾಗಡಿ ಬಾಲಕೃಷ್ಣ, ಭೀಮಾ ನಾಯ್ಕ್, ಜಮೀರ್ ಅಹಮದ್ ಖಾನ್, ಬಂಡಿ ಸಿದ್ದೇಗೌಡ ಸೇರಿದಂತೆ 7 ಜನ, ನಾರಾಯಣಗೌಡ ಸೇರಿದಂತೆ, ಗೋಪಾಲಯ್ಯ ಸೇರಿದಂತೆ 7 ಜನರು ಅವತ್ತು ಕೂಡ ಈ ರೀತಿಯಾಗಿ ಕ್ರಾಸ್ ವೋಟಿಂಗ್ ಮಾಡಿದ್ರು. ಆ ಕ್ರಾಸ್ ವೋಟಿಂಗ್ ಮಾಡಿದ ಪರಿಣಾಮವಾಗಿ ಅವತ್ತು ಜೆಡಿಎಸ್ ಇಂದ ಸ್ಪೀಕರ್ಗೆ, ಅಂದಿನ ಸ್ಪೀಕರ್ಗೆ ಕೋಳಿವಾಡ ಅವರಿಗೆ ಒಂದು ದೂರನ್ನ ಜೆಡಿಎಸ್ ನಾಯಕರು ಕೊಟ್ಟಿದ್ರು. ಇವರನ್ನ ಅನರ್ಹರನ್ನಾಗಿ ಮಾಡಬೇಕು ಅಂತ, ಆಂಟಿ ಡಿಫೆಕ್ಷನ್ ಲಾ ಅಪ್ಲೈ ಮಾಡಿ ಇವರನ್ನ ಅನರ್ಹರನ್ನಾಗಿ ಮಾಡಬೇಕು ಅಂತ. ಈಗಲೂ ಕೂಡ ಬಿಜೆಪಿ ಅವರ ಮುಂದೆ ಇರುವಂತಹ ಆಪ್ಷನ್ ಏನು ಅಂತ ಹೇಳಿದ್ರೆ, ಈಗಾಗಲೇ ಬಿಜೆಪಿಯ ಶಾಸಕಾಂಗ ಪಕ್ಷದ ಕೊಠಡಿಯಲ್ಲಿ ಸಭೆ ನಡೀತಾ ಇದೆ. ಎಸ್ ಟಿ ಸೋಮಶೇಖರ್ ಅವರು ಕ್ರಾಸ್ ವೋಟಿಂಗ್ ಮಾಡಿರೋದ್ರಿಂದ ಮುಂದಿನ ನಮ್ಮ ನಡೆ ಹೇಗಿರಬೇಕು ಅಂತ ಎಲ್ಲದಕ್ಕೂ
ಏನಂತ ಹೇಳಿದ್ರೆ ಮುಂದೆ ಬರ್ತಾ ಇರುವಂತಹ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಒಬ್ಬ ಶಾಸಕನನ್ನ ಅಷ್ಟು ಬೇಗ ಕಳ್ಕೊಳ್ಳೋದು ಕೂಡ ಒಂದು ಪಕ್ಷಕ್ಕೆ ಇಷ್ಟ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಬಾವುಟವನ್ನ ಬೆಂಗಳೂರು ಉತ್ತರದಲ್ಲಿ ಆರಿಸಬೇಕಾಗಿದೆ. ಈಗ ಸುದ್ದಿ ಒಂದು ವೀಕ್ಷಕರಿಗೆ ಒಂದು ಕ್ಲಾರಿಟಿ ಕೊಟ್ಬಿಡೋಣ. ಯಶವಂತಪುರ ಬರುವಂತದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕಲ್ಲ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಹಾಲಿ ಸಂಸದರಾಗಿರುವಂತವರು ಡಿ.ವಿ. ಸದಾನಂದ ಗೌಡರು. ಹೀಗಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನ ಮತ್ತೊಮ್ಮೆ ಕಾಂಗ್ರೆಸ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ, ಕಾಂಗ್ರೆಸ್ನ ಬಾವುಟ ಆರಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರುವಂಥ ಒಂದು ಸ್ಟ್ರಾಟಜಿ ಜೊತೆಗೆ ಅಲ್ಲಿ ಕುಸುಮಾ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಕೂಡ ಇರುವಂಥದ್ದು. ಈ ರೀತಿಯಾಗಿ ಕಾಂಗ್ರೆಸ್ನ ಶಾಸಕರನ್ನ ಬಿಜೆಪಿಯ ಶಾಸಕರನ್ನ ಕಾಂಗ್ರೆಸ್ನ ಅಭ್ಯರ್ಥಿಗೆ ನಾವು ಸುಮ್ಮನೆ ಕೂತಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ಒಂದು ರವಾನೆ ಮಾಡುವಂತ ಒಂದು ಕೆಲಸ ಡಿ.ಕೆ.ಶಿ ಮತ್ತೆ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಸಹಜವಾಗಿ ಬಿಜೆಪಿಯ ಆಂತರಿಕವಾಗಿ ಚರ್ಚೆ ಆಗುತ್ತೆ. ಇವತ್ತು ಸಂಜೆ ಒಳಗಾಗಿ ಒಂದು ನಿರ್ಧಾರಕ್ಕೆ ಬರುವಂತ ಒಂದು ಸಾಧ್ಯತೆ ಇದೆ. ಒಂದು ವೇಳೆ ಅವರ ವಿರುದ್ಧ ಯಾವ್ದಾದ್ರು ಪಕ್ಷ ಉಚ್ಚಾಟನೆ ಕ್ರಮ ಕೈಗೊಂಡಿದ್ದೆ ಆದ್ರೆ ಅದಿನ್ನೂ ಉತ್ತಮ. ಯಾರಿಗೆ? ಎಸ್.ಟಿ. ಸೋಮಶೇಖರ್ ಅವ್ರಿಗೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ಪಕ್ಷ ಬಿಟ್ಟಿದ್ದೀನಿ, ನಾನು ಕಾಂಗ್ರೆಸ್ ಅಲ್ಲೇ ಇದ್ದೀನಿ ಅನ್ನುವಂತ ರೀತಿಯಲ್ಲಿ ಹೇಳ್ತಿರುವಂತಹ ಎಸ್.ಟಿ. ಸೋಮಶೇಖರ್ ಅವ್ರಿಗೆ ಒಂದು ವೇಳೆ ಬಿಜೆಪಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೆ ಆದ್ರೆ ರೋಗಿ ಬಯಸಿದ್ದು ಹಾಲ ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನುವಂತಹ ಒಂದು ರೀತಿಯಲ್ಲಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಒಂದಷ್ಟು ಯೋಚನೆ ಮಾಡ್ತಾ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಾಡ್ತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.